ನಮಸ್ಕಾರ ಕರ್ನಾಡು, ಹೇಗಿದ್ದಾರೆ ಎಲ್ಲರೂ? ಇನ್ನೊಂದು ದಿನ, ಇನ್ನೊಂದು ಹೊಸ ವಿಡಿಯೋ. ನಿನ್ನೆ ನೈಟ್ ಮಲ್ಕೊಳ್ಳುವಾಗಲೇ ಹನ್ನೊಂದು 12 ಗಂಟೆ ಆಗಿದೆ ಆಯ್ತಾ. 1 ಗಂಟೆಗೆ ಹೋಗಿದ್ದೀನಿ, ಫ್ರೆಶ್ ಅಪ್ ಎಲ್ಲ ಆಗಿ ಮಲ್ಕೊಳ್ಳೋಕೆ 12 ಗಂಟೆ ಆಗಿತ್ತು. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಎದ್ದು ಇನ್ನೊಂದು ಬಾಡಿಗೆ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಇವತ್ತೇನು ಜಾಸ್ತಿ ತಿರ್ಗಾಡಕ್ಕಿಲ್ಲ ಅನ್ಸುತ್ತೆ, ಹೌದೇನೋ ಮೀಟಿಂಗ್ ಅನ್ಸುತ್ತೆ, ಗೊತ್ತಿಲ್ಲ. ಒಂದು ಹಾಲಿಗೆ ಬಿಡೋಕ್ಕಿದೆ, ಒಂದು ಹೋಟೆಲಿಂದ ಕರ್ಕೊಂಡೋಗಿ ಹಾಲಿಗೆ ಬಿಟ್ಟು ಹಾಲಿಂದ ರಿಟರ್ನ್ ಹೋಟೆಲಿಗೆ. ಇವಾಗ ಅಟ್ ಪ್ರೆಸೆಂಟ್ ಅಷ್ಟು ಪ್ಲಾನ್, ಆಮೇಲೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಬನ್ನಿ, ಪಿಕಪ್ ಲೊಕೇಶನ್ಗೆ ಬಂದಿದ್ದೀವಿ. ಇದ್ರ ಹೆಸರು ಸಾಯಿರಾಜ ಹೆರಿಟೇಜ್ ಅಂತ. ಬೀಚ್ ಸೈಡ್ಗಳು ಸಕ್ಕತ್ತಾಗಿದೆ. ನಿಮಗೆ ಮಂಗಳೂರು ಉಡುಪಿ ಹೈವೇ ಸಿಗುತ್ತೆ. ಇದು ಫುಲ್ ವಿಂಟೇಜ್ ಸ್ಟೈಲಲ್ಲಿ ಇದೆ ಆಯ್ತಾ. ಸ್ಟೇ ಮಾತ್ರ ಸಗದಾಗಿದೆ. ಬೀಚ್ ಸೈಡ್ ಪಾರ್ಟಿ ಗೇಟ್ ಎಲ್ಲ ಬೇಕಲ್ಲ ಜೀವನದಲ್ಲಿ. ಇರೋದು ಅದೇನಂತ ಹೆರಿಟೇಜ್ ಒಂದ್ ಕಡೆನೇ ಇರೋದು ಬೀಚ್, ಸಕ್ಕದಾಗಿದೆ. ನಾನು ಫಸ್ಟ್ ಟೈಮ್ ಬರ್ತೀನಿ. ಪಾರ್ಕಿಂಗ್ ಎಲ್ಲ ಏನು ಟೆನ್ಷನ್ ಇಲ್ಲ ಆಯ್ತಾ. ಬೇಜನ್ ಪಾರ್ಕಿಂಗ್ ಇದೆ, ಇಲ್ಲಿ ಇದೆ. ಆಮೇಲೆ ಹೊರಗಡೆ ಬೇಜನ್ ಇದೆ ಪಾರ್ಕಿಂಗ್. ಫ್ರೆಂಡ್ಸ್ ಎಲ್ಲ ಬಂದು ಚಿಲ್ ಮಾಡೋಕ್ಕೆ ಸಾಲಿಡ್ ಪ್ಲೇಸ್, ಬೆಸ್ಟ್ ಪ್ಲೇಸ್. ವ್ಯೂ ನೋಡಿ ಸಗದಾಗಿದೆ ಅಲ್ವಾ. ನಾನೊಬ್ಬ ದೊಡ್ಡ ಫೋಟೋಗ್ರಾಫರ್ ಆಗಿಬಿಡ್ಬೇಕಿತ್ತು, ವಿಡಿಯೋಗ್ರಾಫರ್. ಇವತ್ತಿನ ನಮ್ಮ ಸವಾರಿ, ನಮ್ಮ ಇಟಿಯೋಸ್. ನೈಟ್ ಲೇಟ್ ಆಗಿದಲ್ಲ ಹೋಗುವಾಗ, ಮನೆಗೆ ನಿದ್ದೆನೇ ಆಗಿಲ್ಲ ಆಯ್ತಾ. ಲಿಟ್ರಲಿ ಒಂದು ಪೈಸದ ನಿದ್ದೆ ಆಗಿಲ್ಲ. 11 ಆಗಿದೆ ಮನೆಗೆ ಹೋಗುವಾಗ. 12 ಗಂಟೆಗೆ ಸ್ನಾನ ಗೀನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮಲ್ಕೊಂಡ. 5 ಗಂಟೆಗೆ ಎದ್ದಿದ್ದೀನಿ. 5 ಗಂಟೆಗೆ ಎದ್ದು ಇದು ಸಾಕು 4 ಗಂಟೆ ನಿದ್ರೆ. ಬಟ್ ಏನಂದ್ರೆ ಅದಕ್ಕಿಂತ ಮೊನ್ನೆನೂ ನಿದ್ದೆ ಮಾಡಿಲ್ಲ. ಇವಾಗ ಏನಂತ ಗೊತ್ತಿಲ್ಲ. ಇವಾಗ ಇವ್ರದ್ದು ಇವತ್ತೇ ನೈಟ್ ಇಲ್ಲಿಂದಾನೆ ಹೊರಡ್ತಾರ ಅಂತ ಹೇಳಿದ್ರೆ ನಾಳೆ ನಾನು ಇವ್ರನ್ನ ಡ್ರಾಪ್ ಮಾಡಿಬಿಟ್ಟು ಹೋಗ್ಬೋದು. ಇಲ್ಲಾಂದ್ರೆ ಇವ್ರು ಇವತ್ತು ಸ್ಟೇ ಆಗ್ತಾರ ಅಂತ ಹೇಳಿದ್ರೆ ನಾಳೆನೇ ಕುತ್ಕೊಳ್ಬೇಕಾಗುತ್ತೆ. ಇವ್ರು ಫಸ್ಟ್ ಇನ್ಫಾರ್ಮ್ ಮಾಡಿಲ್ಲ, ಸೊ ಕುತ್ಕೊಳ್ಳೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇದೇ ಗುರು ಜೀವನ. ಆಮೇಲೆ ಬಡ್ಡಿ ಮಕ್ಳು ಹೇಳ್ತಾರೆ ಎಲ್ಲರೂ ಕಷ್ಟಪಡ್ಬೇಕು ಜೀವನದಲ್ಲಿ. ಇನ್ಯಾವ ಥರ ಕಷ್ಟಪಡ್ಬೇಕು? ನನಗೆ ಈ ಕಷ್ಟಪಡೋ ಕಾನ್ಸೆಪ್ಟ್ ನನಗೆ ಇವತ್ತು ತನಕನೂ ಅರ್ಥ ಆಗಿಲ್ಲ. ನನ್ನ ಮಗನ ಕಷ್ಟಪಡು ಏನು ಕಷ್ಟಪಡು, ಇನ್ನು ಜೀವ ತಕ್ಕೊಳ್ಬೇಕಷ್ಟೇ. ಕಷ್ಟ ಅಂತ ಹೇಳ್ಕೊಂಡು ನೆಮ್ಮದಿಯಲ್ಲಿ ಇರೋಕೆ ಇಲ್ಲ. ನಿಜವಾಗ್ಲೂ ಬ್ರೋ, 2014 ದುಡಿಯೋಕೆ ಸ್ಟಾರ್ಟ್ ಮಾಡಿದ್ದೀನಿ ಗೊತ್ತಾ. ನಾನು ಸಿಕ್ಕಿದ ಕೆಲಸ ಎಲ್ಲ ಮಾಡಿದ್ದೀನಿ. ನೀನು ಹೆಸರು ಹೇಳು, ನಾನು ಅದು ಕೆಲಸ ಮಾಡಿದ್ದೀನಿ. ಆ ರೇಂಜಿಗೆ ನಾನು ಕೆಲಸ ಮಾಡಿದ್ದೀನಿ ಗೊತ್ತಾ. ಇವತ್ತು ನನಗೆ 26, ನಾಡಿದ್ದು ಫೆಬ್ರಿಗೆ 27 ಆಗುತ್ತೆ. ಇನ್ನೂ ಕೆಲಸನೇ ಮಾಡ್ತಿದ್ದೀನಿ. ಒಂದು ಪೈಸೆ ಚೇಂಜಸ್ ಆಗಿಲ್ಲ ಲೈಫಲ್ಲಿ. ನನ್ನ ಮಗಂದು ಏನಾದರೂ ಆಗುತ್ತೆ ಅಂತ ಆಗುವಾಗ ಎಲ್ಲ ಒಂದೇ ಸಲ ನೀರಲ್ಲಿ ಕೊಚ್ಕೊಂಡು ಹೋದಂಗೆ ಆಗುತ್ತೆ. ಏನಾದರೂ ಬಂದು ಮನೆ ಬರ ಇರೋದೇ ಆ ಥರನಾ, ಅಥವಾ ದೇವ್ರಿಗೆ ನಾವು ತುಂಬ ಹತ್ರ ಇದ್ದೀವ, ಗೊತ್ತಾಗಲ್ಲ ಏನು. ಮಾಡೋಣ, ಟೈಮ್ ಇದೆ ಇನ್ನು. 26 ವರ್ಷ ಏನು 50 ವರ್ಷ ಏನಾಗಿಲ್ಲ. ಇವತ್ತಲ್ಲ ನಾಳೆ ಒಂದಲ್ಲ ಒಂದಿನ ಒಳ್ಳೇದಾಗೆ ಆಗುತ್ತೆ, ಹಾಗೆ ಆಗ್ತೀವಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಕೆಲಸ ಮಾಡ್ಬೇಕಷ್ಟೆ. ಕರ್ಮದ ಬಗ್ಗೆ ಯೋಚನೆ ಮಾಡದೆ ನಮ್ಮ ಕರ್ತವ್ಯ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಗೋಣ. ಒಂದಲ್ಲ ಒಂದಿನ ಎಲ್ಲ ಸರಿ ಆಗುತ್ತೆ. ಕಳ್ಕೊಂಡಿದ್ದೆಲ್ಲ ಸಿಗಬೇಕು, ಅದೊಂದು ಆಸೆ. ಮತ್ತೇನಾಗುತ್ತೆ ಎಲ್ಲ ದೇವ್ರ ಕೈಯಲ್ಲಿರೋದು. ಈ ತರ ನನಗೊಬ್ಬನಿಗೆ ಆಗೋದ ಅಥವಾ ಎಲ್ರಿಗೂ ಬೇರೆಯವ್ರಿಗೂ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಈ ಟೋಲ್ ಗೇಟ್ ನೋಡಿದ ತಕ್ಷಣ, ಡ್ರೈವಿಂಗ್ ಅಲ್ಲಿ ಇದ್ರೆ ಟೋಲ್ ಗೇಟ್ ಆದ ತಕ್ಷಣ ಗಾಡಿ ಸೈಡಿಗೆ ಹೋಗುತ್ತಲ್ವಾ ಪಕ್ಕ. ಒಂದು ಬ್ರೇಕ್ ಬೇಕೆ, 5 ನಿಮಿಷ ಪಿಟ್ ಸ್ಟಾಪ್. ಅಯ್ಯೋ, ಫುಲ್ ಎಕ್ಸಾಸ್ಟ್ ಆಗಿ ಹೋಗಿದ್ದೀನಿ ನಾನು. ಹೆವಿ ಟೈರ್ಡ್ ಆಗಿದೆ.
ಆದ್ರೂ ಏನಾದ್ರೂ ಆಗ್ಲಿ ಪರವಾಗಿಲ್ಲ, ಟಯರ್ಡ್ ಆಗಿ ಹೇಳ, ಇದೆಲ್ಲ ಎಕ್ಸ್ಕ್ಯೂಸ್ ಎಲ್ಲ ಕೊಟ್ಕೊಂಡ್ ಕೂತ್ಕೊಂಡ್ರೆ ಲೈಫಲ್ಲಿ ಏನು ಮಾಡಕ್ಕಾಗಲ್ಲ. ಇವಾಗ ಹೋಗ್ಬಿಟ್ಟು ಎಷ್ಟು ಗಂಟೆ ನಿದ್ರೆ ಸಿಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಅದ್ರೊಳಗಡೆ ಎಡಿಟ್ ಮಾಡಿ ಪಕ್ಕ ಹಾಕಿ ಹಾಕ್ತೀವಿ. ಅದ್ ಎಷ್ಟು ಬೇಕಾದ್ರೆ ಕಷ್ಟ ಆಗ್ಲಿ, ನಿಜವಾಗ್ಲು ಕಣ್ಣು ಯಾವ ರೀತಿ ನಿದ್ರೆ ಬರ್ತಿದೆ ಅಂದ್ರೆ ತಲೆಲ್ಲ ನೋವಾಗ್ತಿದೆ, ಆ ರೀತಿ ನಿದ್ರೆ ಬರ್ತಿದೆ, ಫುಲ್ ಟಯರ್ಡ್ ಆಗಿ. ಆದ್ರೂ ಹೋಗ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟೆ ಮಲ್ಗೋರಿ. ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ, ಅರ್ಧ ಗಂಟೆ ಬೇಕು ಅಪ್ಲೋಡ್ ಆಗೋಕ್ಕೆ, ಪರವಾಗಿಲ್ಲ. ಅದು ಒಂದೇ ರಿಕ್ವೆಸ್ಟ್ ಆಯ್ತಾ, ಸಪೋರ್ಟ್ ಮಾಡ್ರು. ಇಷ್ಟೆಲ್ಲ ಮಾಡಿದ್ರು ಒಂದ್ ಒಂದ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲ್ಲ, ಅದೇ 5-10 ವ್ಯೂಸ್, ಅಟ್ಲೀಸ್ಟ್ ಒಂದು ಮೋಟಿವೇಶನ್ ಸಿಗುತ್ತೆ, ಮಾಡೋಣ ಮಾಡೋಣ ಅಂತ ಒಂದು ಅಪ್ರಿಸಿಯೇಷನ್ ಇದ್ರೆ ಅಲ್ವಾ. ಸಪೋರ್ಟ್ ಮಾಡಿ ಪ್ಲೀಸ್. ಸಮಯ 10:30. ಇವಾಗ ಡ್ರಾಪ್ ಮಾಡಿಬಿಟ್ಟು ಮುಗ್ದಿಲ್ಲ, ಇನ್ನು ರಿಟರ್ನ್ ಹೋಗ್ತಾ ಇದ್ದೀನಿ. ನಾಳೆ ಪುನಃ ಬೆಳಿಗ್ಗೆ ಇಲ್ಲಿಂದ ಕರ್ಕೊಂಡೋಗಿ ಮಂಗಳೂರು ಏರ್ಪೋರ್ಟಿಗೆ ಬಿಡಬೇಕು. ಸೊ ಇವತ್ತು ಗಾಡಿಯಲ್ಲೇ ಶೆಡ್ಡು, ನೋಡೋಣ. ಊಟ ಅಂತ ಆಯ್ತು, ಧರ್ಮದ ಊಟ ಇತ್ತು. ಓಸಿ ಜೀವನವೇ ಲೇಸು ಸರ್ವಜ್ಞ ಅಂತ ಹೇಳ್ಕೊಂಡು ನಾವು ಒಂಚೈ ಅಂತೇಳಿ ಊಟ ಮಾಡಿದ್ವು. ಇನ್ನು ಪಿಕಪ್ ಇರೋದು ನಾಳೆ ಪುನಃ ಇಲ್ಲಿಂದ 60 ಕಿಲೋಮೀಟರ್. ಇವಾಗ ಅಲ್ಲಿಗೆ ಹೋಗೋಕೆ ಇನ್ನೊಂದು 1.5 ಗಂಟೆ ಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಹಿಂಗೆ ಪಾಸ್ಕೊಳ್ಳೋದು ಗಾಡೀಲಿ. ಫುಲ್ ಹೆವಿ ಟಯರ್ಡ್ ಆಗೋಗಿದೆ. ಟಯರ್ಡ್ ಅಂದ್ರೆ ಲಾಂಗ್ ಎಷ್ಟು ಬೇಕಾದ್ರೂ ಹೋಗ್ಬೋದು ಆಯ್ತಾ. ಈ ತರ ನಿಲ್ಲಿಸ್ಕೊಂಡೆಲ್ಲ ಹೋಗೋದಂದ್ರೆ ನನಗೆ ಹೆವಿ ಕಿರಿಕಿರಿ. ಅದೇ ಫ್ಲೋ ಅಲ್ಲಿ ಹೋಗ್ತಾ ಇರ್ತೀಯ, 1,000 ಕಿಲೋಮೀಟರ್ ಬೇಕಾದ್ರೆ ಹೊಡಿತೀನಿ, ಏನು ಪ್ರಾಬ್ಲಮ್ ಇಲ್ಲ ದಿನಕ್ಕೆ. ಈ ತರ ನಿಲ್ಲಿಸ್ಕೊಂಡು ಹೋದ್ರೇನೆ ಆಗಲ್ಲ. ಅಲ್ಲೋಗಿ 2 ಗಂಟೆ ನಿಲ್ಲು, ಮದ್ಬಾ, ಅದು ಇದು. ಸರಿ ಆಯ್ತು, ಎಲ್ಲ ಜೋಶಲ್ಲಿರೋಣ. ಜೋಶ್ ಇದ್ರೆ ಮಾತ್ರ ಖುಷಿ ಆಗೋದಲ್ವಾ ವಿಡಿಯೋ ನೋಡಕ್ಕೆ. ಸತ್ತೋದ್ ಹಣ ತರ ಮಾತಾಡಿದ್ರೆ ಮಜಾ ಇರಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ಹೊಸ ಸ್ಟಾರ್ಟ್ ಮಾಡೋಣ. ಹೊಸ ಸ್ಟಾರ್ಟ್ ನಿಮಗ್ ಮಾತ್ರ, ನನಗೆ ಅದೇ ಬಟ್ಟೆ, ಅದೇ ಗಾಡಿ, ಎಲ್ಲ ಸೇಮ್. ಸೊ ಎಸ್, ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್. ಹರ ಹರ ಮಹಾದೇವ್.